ಲೋ ಮಚ್ಚ, ಒಂದ್ ಇಂಪಾರ್ಟೆಂಟ್ ಕ್ವಶನ್ ಕೇಳೋ. ನಾವು ಸೆಕ್ಯೂರಿಟಿ ಗಾರ್ಡ್ ನ ವಾಚ್ಮ್ಯಾನ್ ಅಂತ ಕರಿತೀವಿ. ಹೌದು. ಹಂಗಾರೆ ವಾಚ್ ಮಾರೋನ್ ಏನಂತ ಕರಿತೀವಿ? ಇದನ್ನ ನೀನ್ ವಾಚ್ ಮಾರೋನ್ ಹತ್ರನೇ ಹೋಗಿ ಕೇಳ್ಬೇಕು ಮಚ್ಚ. ಅದೆಲ್ಲ ಬಿಡು, ನಿನ್ ಫೋನ್ ಯಾರು ಅಭ್ಯಾಸ ಮಾಡ್ಬಿಟ್ಟವ್ರಂತೆ. ಯಾವ್ದೋ ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಿದ್ಯಾ ಅಂತ ಸುದ್ದಿ ಬಂತು. ಕೀಪ್ಯಾಡ ನಾನ ನಡಿಯಲ್ಲಿ ಸ್ಯಾಮ್ಸಂಗ್ S25 ಯೂಸ್ ಮಾಡ್ತಾ ಇದೀನಿ. ಅದು ಬರೀ 5,000 ರೂಪಾಯಿ ತಗೊಂಡಿದ್ದು. ಸ್ಯಾಮ್ಸಂಗ್ S25 ಬರೀ 5,000 ರೂಪಾಯಿ. ಇಲ್ಲ ಎಲ್ಲೋ ಹೆಂಗೋ. ಅದೆಲ್ಲ ನಿಂಗೆ ಯಾಕೆ? ನಿನ್ ಬ್ಯಾಗ್ ಮುಚ್ಕೊಂಡು ನಿನ್ ಕೆಲಸ ನೋಡ್ಕೋ. ಅದ್ ಸರಿ, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳು. ನೀರ್ನ ಬಿಸ್ಲಲ್ಲಿ ಇಟ್ರೆ ನೀರು ಒಣಗೋಗುತ್ತೆ, ಆದ್ರೆ ನಮ್ ಬೇವ್ರ ನೀರ್ ಯಾಕೆ ಒಣಗೋಗಲ್ಲ? ಇವಾಗ ನನ್ ಸ್ಮಾರ್ಟ್ ವಾಚ್ ಅಲ್ಲಿ ಟೈಮು ರಾತ್ರಿ 9 ಗಂಟೆ ಆಗಿದೆ. ಬೆಳಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಹೋಗಿ ಕೇಳ್ಕೊಂಬಂದ್ ಹೇಳ್ತೀನಿ. ಓಕೆ ಏನಯ್ಯ?你别笑。嘿嘿嘿嘿嘿！哎呦我的妈！ ಹಲೋ ಸಿದ್ದರಾಮಯ್ಯ ನಿನಗೆನ್ನಿದೆ, ಈ ಜಗವೆಲ್ಲ ನಿನ್ನ ನೋಡಿದೆ ಹೆಂಗಿದೆ. ಏನ್ ಮರಿ ಫುಲ್ಲು ಖುಷಿ? ಇನ್ನೇನಪ್ಪ ಸಿದ್ದರಾಮಯ್ಯ ರಿಸೈನ್ ಮಾಡ್ಬಿಟ್ರು? ಅದು ನಂಗೆ ಕೇಳ್ತಿದ್ಯಾ? ಇನ್ಮೇಲೆ ನೀವು CSK ಫ್ಯಾನ್ಸ್ ಬಸ್ಸಲ್ಲಿ ಓಡಾಡಂಗಿಲ್ಲ ಆಧಾರ್ ಕಾರ್ಡ್ ತೋರ್ಸ್ಕೊಂಡು. ನಾವೇನ್ ಆಧಾರ್ ಕಾರ್ಡ್ ತೋರ್ಸ್ಕೊಂಡು ಓಡಾಡ್ತಾ ಇರ್ಲಿಲ್ಲ. ಇನ್ನೇನ್ ರೇಷನ್ ಕಾರ್ಡ್ ತೋರ್ಸ್ಕೊಂಡು ಓಡಾಡ್ತಿದ್ರ? ಇನ್ನೇನಪ್ಪ ಈ ವರ್ಷದ IPL ಆಗೇ ಹೋಯ್ತು. ಹೌದೌದು. ನೀನ್ RCB, ನನ್ CSK ಅನ್ನೋದು ಇವತ್ತೇ ಲಾಸ್ಟ್. ಯಾಕೆ ಮುಂದಿನ ವರ್ಷದಿಂದ ಬೇರೆ ಟೀಮ್ ಸಪೋರ್ಟ್ ಮಾಡ್ತಾ ಇದ್ಯಾ? ಹಂಗಲ್ಲ ಕಣ ನಾನು ಹೇಳಿದ್ದು. ಮತ್ತಿನ್ ಹೆಂಗೆ? ಇವತ್ತು IPL ಲಾಸ್ಟ್ ಮ್ಯಾಚ್. ಇವತ್ತು ಯಾರಾದ್ರೂ ಗೆಲ್ಲಿ, ನಾಳೆಯಿಂದ ನನ್ನ ನಿನ್ನ ಫ್ರೆಂಡ್ ಲವಡ ಯಾರಾದ್ರೂ ಗೆಲ್ಲಿ RCBನೇ ಗೆಲ್ಲೋದು. ನಿನ್ಗೆ ಏನ್ ಹೇಳ್ರು ಅರ್ಥ ಆಗಲ್ಲ. ನಿಂಗೆ ಹೆಂಗ್ ಹೇಳ್ಬೇಕಾದ್ರೆ 49 ಆಲ್ ಔಟ್. ನೀವು ಗೆಲ್ಲಲ್ಲ ಇವತ್ತು. ನೀವ್ ಬಿಡಪ್ಪ ತಲಾ 7th ಪ್ಲೇಸ್ ಅಲ್ಲಿ ಇರ್ತೀರಾ, ಮೇಲಕ್ಕೆ ಬರಲ್ಲ. ಈ ಸಲ ಕಪ್ಪು ಲಾಲಿಪಾಪು ಇಡ್ತೀವಿ ನಿಮ್ ಬಾಯಿಗೆ ಗೆದ್ದಾದ್ಮೇಲೆ. ನಿಮ್ಗೆ ಕಪ್ಪೆ ಅಂತಕ್ಕೆ ನಮ್ಮ ಮೇಲೆ ಐತಿ 25 ಲೀಟರ್ 2 ಕ್ಯಾನು. ಗೊತ್ತು, ನೀವು 2 ವರ್ಷ ಬ್ಯಾನು. ದೇವ್ರು ಪೇಪರು ಪೆನ್ನು ಎಲ್ಲಾ ಕೊಟ್ಟ, ಆದ್ರೆ ನಮಗ್ ಪಾಸ್ ಆಗಕ್ಕಾಗ್ಲಿಲ್ಲ. ಇದ್ರಲ್ಲಿ ನಮ್ದೇ ತಪ್ಪಿದೆ. ಮತ್ತೆ ಬೈಕ್ ನ ಕೊಟ್ಟ, ಫ್ರೆಂಡ್ಸ್ ನ ಕೊಟ್ಟ, ಆದ್ರೆ ನಮ್ಗ್ ಸುತ್ತಾಡಕ್ಕಾಗ್ಲಿಲ್ಲ. ಇದ್ರಲ್ಲೂ ನಮ್ದೇ ತಪ್ಪಿದೆ. ಆದ್ರೆ ದೇವ್ರು ಮದ್ವೆ ಆಗೋ ಆಸೆನ ಕೊಟ್ಟ, ಆದ್ರೆ ಹುಡುಗಿನ ಏನಕ್ ಕೊಡ್ಲಿಲ್ಲ. ಇದ್ರಲ್ಲಿ ದೇವ್ರದೇ ತಪ್ಪಿದೆ. ಮತ್ತೆ ಟೆನ್ಷನ್ ಕೊಟ್ಟು ಕುಡಿಯೋಂಗ್ ಮಾಡ್ದ, ಆದ್ರೆ ಕುಡುಕರಿಗೆ ಸಮಾಜದಲ್ಲಿ ಬೆಲೆ ಕೊಡ್ಲಿಲ್ಲ. ಇದ್ರಲ್ಲೂ ದೇವ್ರದೇ ತಪ್ಪಿದೆ. ನಮ್ಮನ್ನ ಬೇಯಕ್ ಹೋಗ್ಬೇಡಿ, ದೇವ್ರನ್ನೇ ಬೇರೆ. ಏಣ ಏನ್ ಸಮಸ್ಯೆ ನಿಮ್ಗೆ? ಡಾಕ್ಟ್ರೇ, ನಂಗೆ ಮರ್ತೋಗೋ ಕಾಯಿಲೆ ಐತೆ. ಯಾವಾಗಿಂದ ಈ ಕಾಯಿಲೆ ಐತೆ? ಯಾವ ಕಾಯಿಲೆ? ಹೊಡೆದ್ರೆ ಒಂದೇ ಏಟು ಹೋಗ್ಬಿಡ್ತೀಯ. ಏನಾಯ್ತು ಯಜಮಾನ್ರೆ? ಯಜಮಾನ್ರಲ್ಲ ಡಾಕ್ಟರ್ ನಾನು. ನಮ್ಮ ಯಜಮಾನ್ರೆ ಎಲ್ಲೋದ್ರು? ನೀನೇನ್ ಗೋಳಿ ಮಗ? ಡಾಕ್ಟ್ರೇ, ನಂಗೆ ಇದು ಔಷಧಿ ಕೊಡ್ರಿ. ಯಾವ್ದು ಔಷಧಿ? ನಂಗೆ ಮರ್ತೋಗೋ ಕಾಯಿಲೆ ಇದು. ಗ್ಯಾಪ್ನ ಐತೆ ನಿಂಗೆ? ಏನ್ ಗ್ಯಾಪ್ನ ಯಜಮಾನ್ರೆ? ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ. ಯಾ ಗೋಳಿ ಮಗ ಡಾಕ್ಟ್ರೇ? ಒಂದ್ ಕೆಲ್ಸ ಮಾಡು, ನಿಂಗ್ ಮದ್ವೆ ಆಗೈತಾ? ಹ್ಞೂ ಡಾಕ್ಟ್ರೇ, ಆಗೈತೆ. ಹೆಂಡತಿ ಜೊತೆ ಸ್ವಲ್ಪ ಸಮಯ ಕಳಿ, ಹುಷಾರ್ ಅನ್ಸುತ್ತೆ. ಆಯ್ತು, ಆದ್ರೆ ನಿಮ್ ಹೆಂಡತಿ ಕೋಪ ಮಾಡ್ಕೊಳ್ಳಲ್ಲ ತಾನೆ? ಓ, ನಿನ್ನೆಂತಿ ಜೊತೆ ಇರ ಕೇಳಿದ್ ನಾನು. ನಂಗ್ ಮದ್ವೆ ಇಲ್ಲ ಆಗೈತೆ. ಅಕ್ಕನ್ ಚಡ್ಡಿ ಬಿಟ್ಬಿಟ್ಟು ಹೊಡೆದ್ರೆ ಒಂದೇ ಐಟಕ್ ಸರಿ ಹೋಗ್ಬಿಡ್ಬೇಕು. ಕೋಪ ಯಾಕೆ ಮಾಡ್ಕೊಂತೀರ ಯಜಮಾನ್ರೆ? ನೀವು ಮಾತ್ರ ಬರೀ, ನಾನು ಹೊಂಟೋಯ್ತೀನಿ. ಆಗ ನಿನ್ ಕಕ್ಕಸ್ತರ ಮಕ್ಕ ಹಿಡ್ಕೊಂಡ್ ಮತ್ತೆ ಬರ್ಬೇಡ ಇಲ್ಗೆ. ನಿಮ್ದು ಎಷ್ಟಾಯ್ತು ಡಾಕ್ಟ್ರೆ? 300 ಮಕ್ಳಾಗೈತೆ ನಿಮ್ಗೆ? ಯಾವ ಮೋಟರ್ ನೋಡಿದ್ರಿ ಡಾಕ್ಟ್ರೆ? ನನ್ ಫೀಸು ಕಣ 300 ಪೌಡೆ. ನಾನ್ ನಿಮ್ ಫೀಸ್ ಎಂತ ಕೊಡ್ಬೇಕು? ನೀವೇ ನಂಗೆ ಟ್ಯೂಷನ್ ಹೇಳ್ಕೊಡ್ತೀರಾ? ಮಾತ್ರೆ ಬರೋದ್ನಲ್ಲ ಅದ್ರ ಫೀಸ್ ಮಾತ್ರ ಬರೋದು ಯಜಮಾನ್ರೆ? ನಿಮ್ ಚಿಕ್ಕದಲ್ಲಿರೋ ಪೈಲ್ಸ್ಗೆ ಮರ್ವಿನ ಕಾಯಿಲೆ ಇರೋದು. ಮಾತ್ರೆ ಕೊಟ್ಟಿನಲ್ಲ. ಯಾವ್ದಕ್ ಮಾತ್ರೆ? ನಮ್ಮನೆ ಮಚ, ಒಂದ್ ಕ್ವಶನ್ ಕೇಳ ಮಗ. ದೊಡ್ಡವ್ರು ಹೇಳ್ತಾರೆ ಮೀನಿನ ತಲೆ ತಿನ್ನು ಬುದ್ಧಿ ಬರುತ್ತೆ ಅಂತ. ಮೀನ್ ತಲೆಯಲ್ಲಿ ಬುದ್ಧಿ ಇದ್ದಿದ್ರೆ ಮನುಷ್ಯ ಹಾಕೋ ಕಾಲಕ್ಕೆ ಯಾಕೆ ಬೀಳ್ತಿತ್ತು? ಅದೆಲ್ಲ ಬಿಡಮ್ಮ, ಕೇಳು. ಈಗ ಹುಡುಗಿರ್ 1,000 ರೂಪಾಯಿ ಸೀರೆನು ಮತ್ತೆ 10,000 ರೂಪಾಯಿ ಸೀರೆನು ಒಂದೇ ತರ ಇರುತ್ತೆ. ಆದ್ರೂ ಹುಡುಗಿರ ಕಾಸ್ಟ್ಲಿ ಸೀರೆನೇ ಬೇಕು ಅಂತಾರೆ. ಗುರುಗಳೇ ನಮಸ್ಕಾರ. ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ. ಗುರುಗಳೇ, ನಮ್ ಕೈ ನೋಡಿ ನನ್ ಮದ್ವೆ ಯಾವ್ದಾಗತ್ತೆ ಅಂತ ಹೇಳಿ. ನಿಮ್ ಕೈ ನೋಡೋ ಅವಶ್ಯಕತೆ ಇಲ್ಲ, ನಿನ್ ಮುಖಾನೇ ಹೇಳ್ತಾ ಇದೀನಿ ನಿನ್ ಮದ್ವೆ ಆಗಲ್ಲ ಅಂತ. ನಿಜಾನೇ ಹೇಳ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡ್ಬಿಡ, ಒಳ್ಳೆ ದಿನ ಮತ್ತೆ ಕಾಲ ನೋಡಿ ಸತ್ತೋಗ್ಬಿಡು.